ನನಗೆ ಎನ್ ಎಸ್ ರಾಜ್ ಅವರು ಕರಿಮಾಜಿ ಅವರು ನನಗೆ 5:45 ಫೋನ್ ಮಾಡಿದರು. ಈಗ ಆಗಿದೆ ನನ್ನ ಅಮ್ಮ ನಿದ್ದೆಯಲ್ಲಿ ಓಡಿಕೊಂಡು ಬಂದೆ. ಬಂದ ತಕ್ಷಣ ಇಲ್ಲಿ ದುಡ್ಡು ಬಿತ್ತಿತ್ತು ಪರಿಸರ ಇಲ್ಲಿ ಅವರಾದಂಥ ಪ್ರಕಾಶನ ಅನ್ನಪಣ ಇದ್ದರು, ಅವರು ಕೆಲಸ ಮಾಡ್ತಿದ್ರು. ನೋಡುವಾಗ ಅಲ್ಲಿ ಕಾಂತ ಪೂಜಾರನ್ನು ಅಲ್ಲಿ ಕಡೆಗೆ ಬಿದ್ದಿದ್ದರು, ಅವರ ಕಲ್ಲಿತ್ತು, ಅದನ್ನು ತೆಗಿಲಿಕ್ಕಾಗಲ್ಲ. ಹೇಗೆ ಅದನ್ನು ತೆಗೆದವ್ರನ್ನ ಹಾಸ್ಪಿಟ್ಲಿಗೆ ಮಾಡಿದೆ. ನಂತರ ಇದು ಒಳಗಡೆ ಕೂಗು ಕೇಳ್ತದೆ, ಮಗಿದ್ದು ಕೂಗು ಮತ್ತು ಅವ್ರದ್ದು ಬಗ್ಗೆ ಅದರೊಟ್ಟಿಗೆ ಅನ್ನಪ್ಪನ ಅವರು ಅಲ್ಲಿ ಟ್ರೈ ಮಾಡ್ತಿದ್ರಲ್ಲ, ಅವಾಗ ನಾನು ಒಳಗಡೆ ಹೋದೆ ಸರ್. ಒಳಗಡೆ ಹೋಗುವಾಗ ಅಲ್ಲಿ ಎಲ್ಲ ನಾನು ಹೋಗಿದ ತಕ್ಷಣ ಮಗು ಮಾತಾಡಿದ್ದು, ತಾಯಿ ಸಹ ಮಾತಾಡಿದ್ದು ಸರ್. ಮಾತಾಡಿ ಯಾರು ಇರಲಿಲ್ಲ, ಎಲ್ಲ ಮಾತು ಚೆನ್ನಾಗಿ. ಒಂದು ಬಡ್ ಡೆತ್ ಆಗಿತ್ತು. ಮಗುವಿನ ತಾಯಿಯ ಪ್ರೀತಿಯನ್ನು ಇಬ್ಬರನ್ನು ಸಹ ಒಂದು ಗಟ್ಟಿ ಹಿಡಿದ ರೀತಿಯಲ್ಲಿ ಇತ್ತು. ಮಗು ಸಹ ಏನು ನಾರ್ಮಲ್ ಆಗಿ, ಮತ್ತು ಮಗು ಸಹ ನಾನು ಹೊರಗಡೆ ಬರಬೇಕಂದ್ರೆ ನಾನು ಅಕ್ಕ ಟೆನ್ಷನ್ ಮಾಡಿ ನಾವಿದ್ದೇವೆ, ನೀವು ಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳುವಾಗ, ಇಲ್ಲ ನನ್ನ ಮಗುವನ್ನು ತೆಕ್ಕೊಂಡೋಗ ನಾನು ಹೊರಗಡೆ ಬರ್ತೇನೆ ಅಂತ ಹೇಳಿದ್ರು. ಬಟ್ ಮಗುವಿನ ತಾಯಿಯ ಮಡಿಲಲ್ಲಿ ತೊಡೆ ಒಳಗಡೆ ಕಾಲಿತ್ತಲ್ಲ, ತೆಗಿಲಿಕ್ಕೆ ಆಗಲಿಲ್ಲ. ತಾಯಿಯ ಸೊಂಟದ ಕೆಳಗಡೆ ಅದೆಲ್ಲ ಬಿತ್ತಿತ್ತು. ಬಟ್ ನಮಗೆ ಏನು ತೆಗಿಲಿಕ್ಕೆ ಆಗೋದಿಲ್ಲ ಸರ್. ಅದು ಒಂದು ಟ್ರೈ ಮಾಡಿದೆ ಸರ್. ಬಟ್ ನೀರು ಕೊಟ್ಟೆ, ನೀರಲ್ಲಿ ಮಾತಾಡಿಸಿದೆ, ಮಗು ಹತ್ರ ಕಿಸ್ಕು ಮುತ್ತು ಕೊಟ್ಟೆ ಸರ್. ಅಲ್ಲಿ ಮುಗಿಯಲ್ಲಿ ನೀರು ಹಾಕಿದೆ ಸರ್. ಬಟ್ 9 ಗಂಟೆ ಪ್ರಯತ್ನ ಪಟ್ಟು ಇವಾಗ ಹೇಳ್ತಾರೆ ಡೆತ್ ಆಯಿತು ಅಂತ ಹೇಳ್ತಾರೆ ಸರ್. ಬೆಳಿಗ್ಗೆಯಿಂದ ರೆಸ್ಕ್ಯೂ ಕಾರ್ಯದಲ್ಲಿ ಭಾಗವಹಿಸಿದ್ರು. ನೀವು ಬಂದಂಥ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಮಗು ಡೆತ್ ಆಗಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಪರಿಶ್ರಮ ಇಲ್ಲ ಸರ್, ಅದೇ ಸರ್, ಒಂದು ಮಗು ಸರ್. ಅದು ನಾನು ಲೈವ್ ಹೊರಗಡೆ ಬರಲಿಕ್ಕೆ ತುಂಬ ಟ್ರೈ ಮಾಡಿ ಸರ್. ಅಲ್ಲಿಂದ ಬರಲಿಕ್ಕೆ ಉಂಟಲ್ಲ, ತುಂಬ ಟ್ರೈ ಮಾಡಿದ್ದು, ಅಷ್ಟಿಷ್ಟಲ್ಲ ತುಂಬ ಟ್ರೈ ಮಾಡಿದ್ದು. ಈಗ ಮಗ ಏನಿಲ್ಲ, ನನಗೆ 1 ವರ್ಷ ಮಗ ಆದರೂ ಏನು ನಾನು ಬರ್ತೇನೆ ಅಂತೇಳಿ ಈಗೀಗ ಪುಷ್ ಮಾಡ್ತೀವಿ, ಯಾವುದನ್ನಲ್ಲಿ ಒಂದು ಮರದ ಅದನ್ನು ದೂಡ್ತಾ ಉಂಟು. ಬಟ್ ಅದು ಬರಲಿಲ್ಲ. ನಾನು ಅವಾಗ ಮಗುವಿಗೆ ನೀರೆಲ್ಲ ಕೊಟ್ಟೆ, ಮುಕ್ಕೆಲ್ಲ ತೊಳೆದೆ, ಆ ತಾಯಿಗೆ ಸಹ ನೀರು ಕೊಟ್ಟೆ ಸರ್. ಅವಾಗ ಇಲ್ಲ, ನಾನು ಧೈರ್ಯದಿಂದ ಮಗುವನ್ನು ತಗೊಂಡೋಗಿ ಅಂತೇಳಿ. ಬಟ್ ಮಗು ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಇರಿಗೆ ಹಾಗೆ ಮಗುವಿಗೆ ಕರ್ಕಶ ಆಗಿ ಏನೋ ಆಗಿರ್ಬೋದು ಅನಿಸುತ್ತೆ. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್. ನಾನು ನೋಡ್ತಿದ್ದೆ ಅವಾಗ. ನಾನು ವಿಕ್ರಮ್ ಸರ್ ಡಾಕ್ಟರ್ ಹತ್ತಿರದಿಲ್ಲ, ಡಾಕ್ಟರ್ ಎಕ್ಸಲೆಂಟ್ ಟ್ರೈ ಮಾಡಿದ್ದು ಸರ್. ವಿಕ್ರಮ್ ಸರ್, ಮತ್ತೊಂದು ಲೇಡಿ ಡಾಕ್ಟರ್, ಮತ್ತೊಂದು ವಿನೋದ್ ಸರ್, ಇವರು 3 ಜನ ಎಷ್ಟು ಪ್ರಯತ್ನ ಪಡೋದು. ಆ ರಶಲ್ಲಿ ಅವರ ಕೆಲಸ ನಿಲ್ಲಿಸಿ ನಮಗೊಂದು 10 ನಿಮಿಷ ಟೈಮ್ ಕೊಡಬೇಕಂದಿಲ್ಲ, ಮಗುವಿಗೆ ಮತ್ತು ತಾಯಿಗೂ ಆಕ್ಸಿಜನ್ ಕೊಟ್ಟು ಅಲ್ಟಿಮೇಟ್ ಟ್ರೈ ಮಾಡಿ ಸರ್. ಬಟ್ ವಿಧಿಯಲ್ಲಿ ಏನು ಮಾಡೋಕ್ಕೆ. ಆಸಿಫ್ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ.